السلام عليكم ورحمة الله وبركاته. بسم الله الرحمن الرحيم. الحمد لله رب العالمين، والصلاة والسلام على أشرف رسل الله وعلى آله وأصحابه الفائزين. أما بعد. ವೇದಿಕೆಯಲ್ಲಿ ಆಸೀನರಾಗಿರುವ ಉಲಮಾಗಳೇ, ಈ ನಾಡಿನ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮುಖಂಡರೇ, ಈ ಒಂದು ಸುಂದರ ಸಭೆಯಲ್ಲಿ ಒಂದುಗೂಡಿದ ಮಾನ್ಯ ಸಹೋದರ ಸಹೋದರಿಯರೇ, ಸರ್ವ ಧರ್ಮೀಯ ಬಾಂಧವರೇ, ಹೆಜಮಾಡಿಕೋಡಿ ಬದ್ರಿಯಾ ಜುಮಾ ಮಸ್ಜಿದ್ ನವೀಕೃತ ಕಟ್ಟಡದ ಉದ್ಘಾಟನೆ ಹಾಗೂ ಉರೂಸು ಕಾರ್ಯಕ್ರಮ ಸಮಾರೋಪ ಸಂಗಮವಾಗಿದೆ. ಇದೀಗ ನಡೆಯುತ್ತಾ ಇರುವುದು ಒಂದು ಉತ್ತಮವಾದ, ಸರ್ವ ರೀತಿಯಲ್ಲೂ ಶ್ಲಾಘನೀಯವಾದ ಸೌಹಾರ್ದ ಕೂಟದಲ್ಲಿ ನಾವು ಒಂದುಗೂಡಿದ್ದೇವೆ. ಅನೇಕ ನಮ್ಮ ಗಣ್ಯ ಧನ್ಯ ಅತಿಥಿಗಳು ಮಾತನಾಡಿದ್ದಾರೆ. ಉಲಮಾಗಳು, ಗುರುಗಳು ಆಶೀರ್ವದಿಸಿ ಹಿತೋಪದೇಶವನ್ನು ಕೊಟ್ಟಿದ್ದಾರೆ. ಸೌಹಾರ್ದ ಸಂಗಮ ಎಲ್ಲ ಅರ್ಥದಲ್ಲಿಯೂ ಕೂಡ ಸಾರ್ಥಕವಾಗಿದೆ ಎಂದು ನಾನು ಭಾವಿಸುತ್ತಾ ಇದ್ದೇನೆ. ಹೆಜಮಾಡಿಕೋಡಿಯಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮ, ಅದು ನಮ್ಮ ಇಡೀ ಕರಾವಳಿಗೆ ಒಂದು ಮಾದರಿಯಾದಂತಹ ಒಂದು ಕಾರ್ಯಕ್ರಮ, ಮಾದರಿಯಾಗಬೇಕು ಖಂಡಿತವಾಗಿಯೂ. ನಾನು ಇಲ್ಲಿಗೆ ಆಗಮಿಸಿದಂತಹ ಸಂದರ್ಭ, ಪ್ರಥಮವಾಗಿ ದರ್ಗಾ ಜಿಯಾರತು ಮಾಡಲಿಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿನ ವಾತಾವರಣವನ್ನು ನೋಡಿ ಬಹಳ ಖುಷಿಯಾಯಿತು. ಸರ್ವ ಧರ್ಮೀಯರು ಕೂಡ ಸೇರಿ ಆ ದರ್ಗಾವನ್ನು ಗೌರವಿಸಿ ಅಲ್ಲಿಗೆ ಬರುವುದು, ಹರಕೆಯನ್ನು ಇಡುವುದು, ಈ ರೀತಿಯ ಆಚಾರ ಕರ್ಮಗಳನ್ನು ಅಲ್ಲಿ ನೋಡಲು ಸಾಧ್ಯವಾಯಿತು. ಇದೀಗ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಸರ್ವಧರ್ಮೀಯ ಮುಖಂಡರು ಸೇರಿ ತಮ್ಮ ತಮ್ಮ ಅಭಿಪ್ರಾಯವನ್ನು, ಹಿತನುಡಿಗಳನ್ನು, ತಮ್ಮ ಅನುಭವದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸರ್ವ ರೀತಿಯಲ್ಲಿ ಕೂಡ ಒಂದು ಉತ್ತಮವಾದ, ಮಾದರಿಯೋಗ್ಯವಾದ ಕಾರ್ಯಕ್ರಮ ನಮ್ಮ ಈ ಒಂದು ಕಾರ್ಯಕ್ರಮ. ನಮ್ಮೆಡೆಯಲ್ಲಿರುವಂತಹ ಪ್ರೀತಿ, ಸೌಹಾರ್ದತೆ, ನಂಬಿಕೆ, ವಿಶ್ವಾಸ ಅದು ಸದಾ ಕಾಲ ಬಾಕಿ ಉಳಿಯಲಿ ಎಂದು ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತಾ, ಸೌಹಾರ್ದ, ಪ್ರೀತಿ, ಬಾಂಧವ್ಯದ ಕುರಿತಾಗಿ ನಮ್ಮ ಗುರುಗಳು, ನಮ್ಮ ಹಿರಿಯರು, ಗಣ್ಯರು ಈಗಾಗಲೇ ಹಲವು ಮಾತುಗಳನ್ನು ಹೇಳಿದ್ದಾರೆ. ಈ ಊರಿನ ಪರಂಪರೆ ಅದು ಸೌಹಾರ್ದತೆಯ ಪರಂಪರೆಯಾಗಿದೆ. ಆದ್ದರಿಂದಲೇ ಹೆಜಮಾಡಿಕೋಡಿ ಎಂಬಂತಹ ಈ ಒಂದು ಊರು ಇಡೀ ಕರಾವಳಿಗೆ ಒಂದು ಮಾದರಿಯಾಗಿ ಮಾರ್ಪಟ್ಟಿದೆ. ಇಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ. ಪ್ರತಿಯೊಂದು ಧರ್ಮೀಯರು ತಮ್ಮ ತಮ್ಮ ಧರ್ಮದ ಮೂಲವನ್ನು, ತಿರುಳನ್ನು ಅರಿತುಕೊಂಡು ರಾಜಕೀಯವಾದ ಷಡ್ಯಂತ್ರಕ್ಕೆ ಬಲಿಯಾಗದೆ ತಮ್ಮತನವನ್ನು ಕಾಪಾಡಿ ಈ ತನಕ ನೀವು ಬದುಕಿದ್ದೀರಿ. ಇನ್ನೂ ಕೂಡ ನಿಮ್ಮ ಈ ಒಂದು ಅನ್ಯೋನ್ಯತೆಯ, ಪ್ರೀತಿ, ಬಾಂಧವ್ಯದ ಬದುಕು ಮುಂದುವರಿಯಲಿ ಎಂದು ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತಾ ಇದ್ದೇನೆ. ಇಸ್ಲಾಂ ಧರ್ಮ, ನಾವು ಇಸ್ಲಾಂ ಧರ್ಮವನ್ನು ಕಲಿತ ಗುರುಗಳಾಗಿರುವುದರಿಂದ ಇಸ್ಲಾಮಿನ ಕುರಿತಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಕೆಲವು ಜನರು ಮಾಡುತ್ತಾ ಇರುವುದು ನಾವು ಗಮನಿಸುತ್ತಾ ಇದ್ದೇವೆ. ಅದರ ಮೂಲ ಉದ್ದೇಶ ಇದರ ಮೂಲಕ ಜನರನ್ನು ಭಿನ್ನಿಸಬೇಕು, ದ್ವೇಷದ ಬೀಜವನ್ನು ಬಿತ್ತಬೇಕು, ಅಷ್ಟು ಮಾತ್ರವಾಗಿದೆ. ವಾಸ್ತವದಲ್ಲಿ ಅವರಿಗೆ ಧರ್ಮದ ತಿರುಳು ಏನೆಂದೇ ಗೊತ್ತಿಲ್ಲ. ಹಿಂದೂ ಧರ್ಮದ ಅನೇಕ ಸಾಮಾಜಿಕ ಸುಧಾರಕರು, ಅವರ ಮಾತುಗಳು, ಅವರ ವಚನಗಳನ್ನು ನಾವು ಆಲಿಸಿದ್ದೇವೆ.
ಹಿಂದೂ ಧರ್ಮದ ಮೂಲ ಧರ್ಮ ಗ್ರಂಥಗಳನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಅಲ್ಲೆಲ್ಲ ಸೌಹಾರ್ದತೆಯ ಪ್ರೀತಿಯ ಮಾತುಗಳನ್ನೇ ನಮಗೆ ಕಾಣಬಹುದಾಗಿದೆ. ಬಸವಣ್ಣನವರು ಹೇಳಿದಂತಹ ಅನೇಕ ವಚನಗಳು 12ನೇ ಶತಮಾನದಲ್ಲಿ ಬದುಕಿ ಅನೇಕ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂತಹ ಬಸವಣ್ಣ, ಆ ಕವಿಯವರು ಹೇಳಿದಂತಹ ಅದೆಷ್ಟು ವಚನಗಳು. ನನಗೆ ತುಂಬ ಆಕರ್ಷಣೀಯವಾದ ಒಂದು ವಚನವೇನೆಂದರೆ, ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಬಹುಶಃ ಅದು ತಿಳಿದಿರಬಹುದು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಅವರು ಹೇಳಿದಂತಹ ಒಂದು ಸುಂದರವಾದ ನುಡಿ. ಆತ ಯಾರು, ಆತನ ಜಾತಿ ಯಾವುದು, ಧರ್ಮ ಯಾವುದು, ಪಂಗಡ ಯಾವುದು, ವರ್ಗ ವರ್ಣ, ಆ ರೀತಿಯ ಪ್ರಶ್ನೆಗೆ ಯಾವುದೇ ಒಂದು ಮಹತ್ವ ಇಲ್ಲ, ಪ್ರಸಕ್ತಿ ಇಲ್ಲ. ಪ್ರತಿಯೊಬ್ಬನ ಕುರಿತಾಗಿ ಈತ ನಮ್ಮವ ಎಂಬಂತಹ ಒಂದು ಭಾವನೆ, ಮನೋಭಾವ ನಿಮ್ಮಲ್ಲಿ ಮೂಡಿ ಬರಬೇಕು ಎಂದು ಭಕ್ತಿ ಭಂಡಾರಿ ಬಸವಣ್ಣರವರು ಹೇಳಿದಂತಹ ಮಾತಾಗಿದೆ. ಇಸ್ಲಾಮಿನ ಮೂಲ ಗ್ರಂಥವಾಗಿರುತ್ತದೆ ಪವಿತ್ರವಾದ ಕುರ್ಆನ್. ಆ ಕುರ್ಆನ್ನಲ್ಲಿ 114 ಅಧ್ಯಾಯಗಳನ್ನು ಕಾಣಬಹುದಾಗಿದೆ. ಆ 114 ಅಧ್ಯಾಯಗಳ ಪೈಕಿ 113 ಅಧ್ಯಾಯವು ಆರಂಭಗೊಂಡಿರುವುದು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಎಂಬ ವಚನದ ಮೂಲಕವಾಗಿದೆ. ಬಹುಶಃ ನಮ್ಮ ಹಿಂದೂ ಸಹೋದರರು ಕೂಡ ಆ ಒಂದು ವಚನ ಪರಿಚಯ ಇರಬಹುದು. ಮುಸಲ್ಮಾನರು ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಇಳಿಯುವಾಗ ಮೊಟ್ಟ ಮೊದಲನೇದಾಗಿ ಹೇಳುವುದು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಅರ್ ರಹ್ಮಾನ್ ಆದ ಅಲ್ಲಾಹನ ನಾಮದಿಂದ ನಾನು ಆರಂಭಿಸುತ್ತೇನೆ ಎಂಬಂತಹ ಆಶೆ ಬರುವಂತಹ ಒಂದು ವಚನ. ಇಲ್ಲಿರುವಂತಹ 3ನೇ ಪದವಾಗಿದೆ ಅರ್ ರಹ್ಮಾನ್ ಎಂಬಂತಹ ಒಂದು ಪದ. ಈ ಪದದ ಅರ್ಥವೇನು? ನಮ್ಮ ಗೌರವಾನ್ವಿತ ಗುರುಗಳು ಅದರ ಕುರಿತಾಗಿ ಇಲ್ಲಿ ವಿವರಿಸಿದ್ದಾರೆ. ಅರ್ ರಹ್ಮಾನ್ ಎಂಬುದು ಅಲ್ಲಾಹನ ಒಂದು ವಿಶೇಷಣವಾಗಿದೆ. ಅದರ ಅರ್ಥ ಈ ಪ್ರಪಂಚದಲ್ಲಿರುವ ಸರ್ವರಿಗೂ ಕರುಣೆಯನ್ನು ತೋರುವಂತಹ ದೇವ, ಇದಾಗಿದೆ ಅರ್ ರಹ್ಮಾನ್ ಎಂಬ ಪದದ ಅರ್ಥ. ಸರ್ವರಿಗೂ ಕೂಡ ಕರುಣೆಯನ್ನು ತೋರುವವನು ಎಂದಾಗಿದೆ ಆ ಒಂದು ಪದದ ಅರ್ಥ. ಈ ಒಂದು ಪದವನ್ನು ಒಳಗೊಂಡಂತಹ ವಚನವಾಗಿದೆ ಕುರ್ಆನಿನ 113 ಅಧ್ಯಾಯದ ಆರಂಭದಲ್ಲಿರುವುದು. ಅದರರ್ಥವೇನೆಂದರೆ, ಆ ಒಂದು ಆಶಯವನ್ನು ಮಾನವ ಕುಲಕ್ಕೆ ಹೇಳಿ ದೇವ ಸೃಷ್ಟಿಕರ್ತನು ಇಲ್ಲಿರುವಂತಹ ಸರ್ವರಿಗೂ ಕರುಣೆಯನ್ನು ತೋರುವಾಗ ನೀವು ಕೂಡ ಪರಸ್ಪರ ಕರುಣೆಯಿಂದ ಪ್ರೀತಿಯಿಂದ ಬದುಕಬೇಕು ಎಂಬ ಆಶಯವಾಗಿದೆ ಇಲ್ಲಿ ಒತ್ತಿ ಹೇಳುತ್ತಾ ಇರುವುದು. ನೀವು ಯಾವ ಕಾರಣಕ್ಕೂ ಬೇಕಾಗಿ, ಯಾವುದೇ ಒಂದು ಕಾರಣಕ್ಕಾಗಿ ನೀವು ಸಂಘರ್ಷದಲ್ಲಿ ಏರ್ಪಡಬಾರದು, ನೀವು ಪರಸ್ಪರ ಭಿನ್ನಿಸಿ ಬದುಕಬಾರದು ಎಂಬಂತಹ ಒಂದು ಸಂದೇಶವಾಗಿದೆ. ವಿಶ್ವಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದಂತಹ ಒಂದು ನುಡಿ ಇದೆ. ಇದಕ್ಕೆ ಹೊಂದಿಕೊಳ್ಳುವಂತಹ ಒಂದು ನುಡಿ. ನಾವು ನಮ್ಮ ಧಾರ್ಮಿಕ ಕಲಿಕೆಯನ್ನು ಕಲಿಯಲಿಕ್ಕೆ ಬೇಕಾಗಿ ಕಾಲೇಜಿಗೆ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿನ ನಮ್ಮ ಮುಖ್ಯ ಗುರು ನಮ್ಮೊಂದಿಗೆ ಹೇಳಿದಂಥ ಪ್ರಥಮ ವಚನ ಈ ವಚನವಾಗಿದೆ. ಅವರು ನಮಗೆ ಪ್ರಪ್ರಥಮವಾಗಿ ಹೇಳಿಕೊಟ್ಟಂತಹ ವಚನವಾಗಿದೆ. ಯಾವುದು? ಅರ್ವಾಹಿಮೂನ ಯರ್ಹಮುಹುಮುರ್ ರಹ್ಮಾನು ತಬಾರಕ ವ ತಆಲಾ ಇರ್ಹಮು ಮನ್ ಫಿಲ್ ಅರ್ದ್ ಯರ್ಹಮ್ಕುಮ್ ಮನ್ ಫಿಸ್ ಸಮಾ. ನೀವು ಭೂಮಿಯಲ್ಲಿರುವಂತಹ ಸರ್ವರೊಂದಿಗೂ ಕೂಡ ಕರುಣೆಯಿಂದ ವರ್ತಿಸಬೇಕು. ಭೂಮಿಯಲ್ಲಿರುವ ಸರ್ವರೆಂದರೆ ಮನುಷ್ಯೇತರ, ಮನುಷ್ಯೇತರರು ಎಲ್ಲರಿಗೂ ಕೂಡ ಕರುಣೆಯೊಂದಿಗೆ ವರ್ತಿಸಬೇಕು. ಮನುಷ್ಯರು ಎನ್ನುವಾಗ ಕೇವಲ ಮುಸಲ್ಮಾನರೊಂದಿಗೆ ಮಾತ್ರವಲ್ಲ, ಕೇವಲ ಮುಸಲ್ಮಾನರಿಗೆ ಮಾತ್ರ ನೀವು ಕರುಣೆಯನ್ನು ತೋರಿರಿ ಎಂದಲ್ಲೇ ಹೇಳಿರುವುದು. ಬದಲಾಗಿ ಸರ್ವ ಮನುಷ್ಯ ವರ್ಗಕ್ಕೂ ಕೂಡ ನೀವು ಕರುಣೆಯನ್ನು ತೋರಬೇಕು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ ಎಂಬ ಭೇದ ವ್ಯತ್ಯಾಸವನ್ನು ನೀವು ನೋಡಬೇಡಿರಿ. ವಿಶ್ವಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ಹೇಳಿದಂಥ ಒಂದು ಸುಂದರವಾದ ನುಡಿಯಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಸಣ್ಣ ಪುಟ್ಟ ವಿಚಾರಕ್ಕೆ ಬೇಕಾಗಿ ಧರ್ಮವನ್ನು ಎಳೆದು ತರಲಿಕ್ಕಿರುವಂತಹ ಮುಖ್ಯ ಕಾರಣ ಅವರ ರಾಜಕೀಯ ಬೇಳೆಯನ್ನು ಬೆಳೆಸಲಿಕ್ಕಾಗಿ ಮಾತ್ರವಾಗಿದೆ. ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸುವ ಸಲುವಾಗಿ ಧರ್ಮವನ್ನು ಎಳೆದು ತಂದು ಧರ್ಮದ ವಿಚಾರವನ್ನು ಜನರೆಡೆಗೆ ಬಿತ್ತಿ ಪರಸ್ಪರ ನಮ್ಮನ್ನು ಸಂಘರ್ಷದಲ್ಲಿ ಸಿಲುಕಿಸುವಂತಹ ಷಡ್ಯಂತ್ರವನ್ನು ರೂಪಿಸಿಕೊಳ್ಳುವಾಗ ಪ್ರಬುದ್ಧ ನಾಗರಿಕರಾದ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಈ ದೇಶ, ನಮ್ಮ ಈ ನಾಡು
ನಮ್ಮ ರಾಜ್ಯ ಅದು ಸೌಹಾರ್ದತೆಯ ನಾಡಾಗಿದೆ. ಈ ಸೌಹಾರ್ದತೆಯನ್ನು ನಾವು ಪರಂಪರಾಗತವಾಗಿ ಕಾಪಾಡಿಕೊಂಡು ಬಂದಿದ್ದೇವೆ. ಇನ್ನೂ ಕೂಡ ನಮ್ಮ ಈ ದೇಶ ಸೌಹಾರ್ದ ನಾಡಾಗಿ ಮುಂದುವರಿಬೇಕು ಎಂಬ ರೀತಿಯಲ್ಲಿ ನಾವು ಯಾವಾಗಲೂ ಪಣತೊಟ್ಟುಕೊಳ್ಳಬೇಕೆಂದು ಸಾಂದರ್ಭಿಕವಾಗಿ ನಾನು ನುಡಿಯುತ್ತಾ ಇದ್ದೇನೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಬೇಕಾಗಿ ಮನುಷ್ಯರನ್ನು ಕೊಲ್ಲುವುದು, ಹಲ್ಲೆ ನಡೆಸುವುದು, ಕ್ರೂರವಾಗಿ ಕೊಂದು ಬಿಡುವಂತಹ ದೃಶ್ಯವನ್ನು ನಾವು ನೋಡುತ್ತಾ ಇದ್ದೇವೆ, ಕೇಳುತ್ತಾ ಇದ್ದೇವೆ. ಸಣ್ಣ ಪುಟ್ಟ ವಿಚಾರಕ್ಕೆ ಬೇಕಾಗಿ ಕುರ್ಆನ್ ಏನು ಹೇಳಿದೆ? ಜನರನ್ನು ಕೊಲ್ಲುವಂತಹ ಜನರು ಅವರ ಕುರಿತಾಗಿ ಅತ್ಯಂತ ಕಠಿಣವಾದ ಭಾಷೆಯಲ್ಲಿರುವಂತಹ ಪ್ರಯೋಗವನ್ನಾಗಿದೆ ಕುರ್ಆನ್ನಲ್ಲಿ ನಮಗೆ ಕಾಣುವುದು. ಮನ್ ಕತಲ ನಫ್ಸಂ ಬಿಗೈರಿ ನಫ್ಸ್ ಔ ಫಸಾದಿನ್ ಫಿಲ್ ಅರ್ದ್ ಫಕನ್ನಮಾ ಕತಲ ಅನ್ನಾಸ ಜಮೀಅ. ಒಬ್ಬ ಮನುಷ್ಯರನ್ನು ಅಕ್ರಮವಾಗಿ ಅನ್ಯಾಯವಾಗಿ ಕೊಂದು ಬಿಟ್ಟರೆ ಆತ ಇಡೀ ಮಾನವ ಕುಲವನ್ನು ಕೊಂದು ಬಿಟ್ಟಂತಹ ಮಹಾಪಾಪಿಗೆ ಸಮಾನ. ಒಬ್ಬ ಮನುಷ್ಯನನ್ನು ಕೊಂದು ಬಿಟ್ಟರೆ ಮನುಷ್ಯ ಜೀವಕ್ಕಿರುವಂತಹ ಬೆಲೆಯನ್ನಾಗಿದೆ ಕುರ್ಆನ್ ಸಾರಿರುವುದು. ಒಬ್ಬ ಮನುಷ್ಯನನ್ನು ಕೊಂದು ಬಿಟ್ಟರೆ ಆತನು ಆ ಒಬ್ಬ ವ್ಯಕ್ತಿಯನ್ನು ಕೊಂದು ಬಿಟ್ಟ ಪಾಪ ಮಾತ್ರವಲ್ಲ ಆತನಿಗೆ ಲಭಿಸುವುದು, ಬದಲಾಗಿ ಇಡೀ ಮಾನವ ವರ್ಗವನ್ನು ಕೊಂದು ಬಿಟ್ಟಂತಹ ಮಹಾಪಾಪೀತ. ಅದೇ ಸಂದರ್ಭದಲ್ಲಿ ವಮನ್ ಅಹ್ಯಾಹ, ಒಬ್ಬ ವ್ಯಕ್ತಿಗೆ ಜೀವದಾನವನ್ನು ಕೊಡುವುದಾದರೆ ಶೈಲಿರುವಂತಹ ವ್ಯಕ್ತಿಗಳಿಗೆ ಚಿಕಿತ್ಸೆಯನ್ನು ಕೊಡುವುದರ ಮೂಲಕ ನಮ್ಮ ಕನ್ಯಾ ಅತಿಥಿಯಲ್ಲಿ ಹೇಳಿದ್ದರು, ನಾನು 51 ಬಾರಿ ರಕ್ತದಾನವನ್ನು ಮಾಡಿದ್ದೇನೆ ಎಂಬಂತಹ ಅವರು ಮಾಡಿದಂತಹ ಒಂದು ದೊಡ್ಡ ಸಾಧನೆ. ಅವರಿಗೆ ಇನ್ನಷ್ಟು ಆರೋಗ್ಯವನ್ನು ಪರಮಾತ್ಮ ಕರುಣಿಸಲಿ ಎಂದು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ. ಪವಿತ್ರ ಕುರ್ಆನ್ ಹೇಳಿದೆ, ವಮನ್ ಅಹ್ಯಾಹ ಫಕಅನ್ನಮ ಅಹ್ಯನ್ನಾಸ ಜಮೀಅ. ಒಬ್ಬ ಮನುಷ್ಯನನ್ನು ರಕ್ಷಣೆಯನ್ನು ಮಾಡಿದರೆ, ಒಬ್ಬ ವ್ಯಕ್ತಿಗೆ ಜೀವದಾನವನ್ನು ಕೊಟ್ಟರೆ ಆತ ಇಡೀ ಮಾನವ ಕುಲಕ್ಕೆ ಜೀವದಾನ ಕೊಟ್ಟಂತಹ ಮಹಾ ದೊಡ್ಡ ಪುಣ್ಯಾತ್ಮನಿಗೆ ಸಮಾನ ಕುರ್ಆನಿನ ಸಂದೇಶವಾಗಿದೆ. ಆದ್ದರಿಂದ ನನ್ನ ಪ್ರೀತಿಯ ಗೆಳೆಯರೇ, ಸೌಹಾರ್ದ ಸಂಗಮ ಮುಕ್ತಾಯಗೊಳಿಸಿ ಇನ್ನೊಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಸಂಗಮ ಸಾಕ್ಷಿಯಾಗಲಿಕ್ಕಿರುವುದರಿಂದ ನಾನು ಹೆಚ್ಚಾಗಿ ನನ್ನ ಮಾತನ್ನು ಮುಂದುವರಿಸಲು ಬಯಸುತ್ತಾ ಇಲ್ಲ. ಒಂದು ವಿಚಾರವನ್ನು ಮಾತ್ರ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹೇಳಲು ಬಯಸುತ್ತಾ ಇದ್ದೇನೆ. ಇಸ್ಲಾಂ ಅದೆಷ್ಟು ಪ್ರೀತಿಗೆ, ನಂಬಿಕೆ, ವಿಶ್ವಾಸಕ್ಕೆ ಮಹತ್ವವನ್ನು ಕೊಟ್ಟಿದೆ ಎಂಬುದಕ್ಕೆ ಒಂದು ನಿದರ್ಶನ. ಇಸ್ಲಾಮಿನ 2ನೇ ಖಲೀಫಾ ಎಂಬಂತಹ ಖ್ಯಾತಿಯನ್ನು ಪಡೆದ ಓರ್ವ ಮಹಾ ವ್ಯಕ್ತಿ ಕಳೆದು ಹೋಗಿದ್ದಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ನಂತರ ಅವರ ಉತ್ತರಾಧಿಕಾರಿಯಾಗಿ ಬಂದ 2ನೇ ಖಲೀಫಾ ಎಂಬಂತಹ ಖ್ಯಾತಿಯನ್ನು ಪಡೆದ ಉಮರ್ ರಲಿಯಲ್ಲಾಹು ಅನ್ಹು. ಆ ಉಮರ್ ರಲಿಯಲ್ಲಾಹು ಅನ್ಹು ಕುರಿತಾಗಿ ಮಹಾತ್ಮ ಗಾಂಧೀಜಿ ಕೂಡ ಒಂದು ನುಡಿಯನ್ನು ಹೇಳಿದ್ದರು. ಅದೇನೆಂದರೆ, ನಮ್ಮ ಇಂಡಿಯಾದಲ್ಲಿ ಅವರು ಮಾಡಿದಂತಹ ಅಂತಹ ಆಡಳಿತ ಬಂದರೆ ಖಂಡಿತವಾಗಿಯೂ ಈ ದೇಶದ ಜ್ವಲಂತ ಸಮಸ್ಯೆಗಳು ಇಲ್ಲವಾಗುವುದು. ಕಾರಣ ಅವರು ನ್ಯಾಯ ನೀತಿಗೆ ಒತ್ತು ಕೊಟ್ಟಂತಹ ಓರ್ವ ಆಡಳಿತಾಧಿಕಾರಿಯಾಗಿದ್ದರು. ಯಾವುದೇ ಒಂದು ಭ್ರಷ್ಟತನವನ್ನು ಅವರು ತೋರ್ಪಡಿಸಿರಲಿಲ್ಲ. ಅವರ ಕಾಲದಲ್ಲಿ ಇವತ್ತು ಫೆಲಸ್ತೀನ್ನಲ್ಲಿ ಸಂಘರ್ಷ ನಡೆಯುತ್ತಾ ಇದೆ. ಫೆಲಸ್ತೀನಿನ ಪುಟ್ಟ ಮಕ್ಕಳನ್ನು ಕೊಂದು ಬಿಡುತ್ತಾ ಇದ್ದಾರೆ. ಅಲ್ಲಿ ಮಾರಣ ಹೋಮ ನಡೆಯುತ್ತಾ ಇದೆ. ಒಂದು ಕಾಲದಲ್ಲಿ ಫೆಲಸ್ತೀನ್ ಖಲೀಫಾ ಉಮರ್ ರವರ ಅಧೀನಕ್ಕೆ ಬಂದಂತಹ ಒಂದು ಸಂದರ್ಭ. ಖಲೀಫಾರವರನ್ನು ಮದೀನಾದಿಂದ ಫೆಲಸ್ತೀನಿಗೆ ಒಪ್ಪಂದಕ್ಕೆ ಬೇಕಾಗಿ ಈ ಫೆಲಸ್ತೀನ್ನಲ್ಲಿದ್ದಂತಹ ಜನರು ಆಹ್ವಾನಿಸುತ್ತಾರೆ. ಇಲ್ಲಿ ನಮಗೆ ಒಂದು ಒಪ್ಪಂದವನ್ನು ಮಾಡಬೇಕು, ನೀವು ಒಪ್ಪಂದವನ್ನು ಮಾಡಲಿಕ್ಕೆ ಬೇಕಾಗಿ ಖಲೀಫಾರವನ್ನು ಕರೆಯಬೇಕು. ಖಲೀಫಾರವರು ದೂರದ ಮದೀನಾದಿಂದ ಯಾತ್ರೆಯನ್ನು ಆರಂಭಿಸಿ ಪವಿತ್ರವಾದ ಫೆಲಸ್ತೀನ್ ಅಥವಾ ಜೆರುಸಲೇಮ್ ಎಂಬಂತಹ ಪಟ್ಟಣದ ಸಮೀಪ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಚರ್ಚಿನಲ್ಲಿ ಒಪ್ಪಂದ ಕಾರ್ಯಕ್ರಮ ನಡೆಯುತ್ತದೆ. ಆ ಚರ್ಚಿನ ಹೆಸರು ಕೂಡ ಉಲ್ಲೇಖವಾಗಿದೆ. ತಾರೀಖು ತೊಬರಿ ಎಂಬ ಗ್ರಂಥದಲ್ಲಿ ಈ ಒಂದು ಘಟನೆಯನ್ನು ನಮಗೆ ಕಾಣಬಹುದಾಗಿದೆ. ಖಲೀಫಾ ಉಮರ್ ಆ ಚರ್ಚಿಗೆ ಭೇಟಿ ಕೊಟ್ಟು ಒಪ್ಪಂದವನ್ನು ಮಾಡುವಂತಹ ಸಂದರ್ಭದಲ್ಲಿ ಅದಾನ್ ಕೊಟ್ಟು ಬಿಟ್ಟಿತ್ತು. ಅದಾನಾಯಿತು, ನಮಾಜಿನ ಸಮಯವಾಯಿತು. ಆ ಚರ್ಚಿನ ಓರ್ವ ಮುಖ್ಯ ಅಧಿಕಾರಿ ಖಲೀಫಾ ಉಮರ್ ರವರೊಂದಿಗೆ ಹೇಳುತ್ತಾರೆ, ನೀವು ನಿಮ್ಮ ನಮಾಜಿನ ಟೈಮ್ ಆಯ್ತಲ್ವಾ, ಆದ್ದರಿಂದ ನೀವು ಚರ್ಚಿನಲ್ಲೇ ಇದರ ಒಳಗಡೆಯೇ ದೇವಾಲಯದಲ್ಲಿಯೇ ನೀವು ನಮಾಜ್ ಮಾಡಿರಿ, ನಿಮಗೆ ನಾವು ಅವಕಾಶವನ್ನು ವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ. ಆ ಸಂದರ್ಭದಲ್ಲಿ ಚರ್ಚಿನ ಹೊರ ನಡೆದಂತಹ ಖಲೀಫರು
ಅಲ್ಲೇ ಬದಿಯಲ್ಲಿ ನಮಾಜ್ ಮಾಡಿ ಕೊನೆಗೆ ಒಂದು ಮಾತನ್ನು ಹೇಳುತ್ತಾರೆ, ನೀವು ನನ್ನನ್ನು ಈ ಒಂದು ದೇವಾಲಯದ ಒಳಗಡೆ ನಮಾಜ್ ಮಾಡಿರಿ ಎಂದು ಅನುಮತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಾನು ತಿರಸ್ಕರಿಸಿದ್ದು ಯಾಕೆ ಗೊತ್ತೋ? ಯಾವ ಕಾರಣಕ್ಕಾಗಿ ನಾನು ತಿರಸ್ಕರಿಸಿದೆ ಎಂದರೆ, ಒಂದು ವೇಳೆ ಖಲೀಫನಾಗಿರುವಂಥ ನಾನು ಈ ದೇವಾಲಯದ ಒಳಗೆ ನಿಂತುಕೊಂಡು ನಮಾಜ್ ಮಾಡಿದರೆ ಭವಿಷ್ಯದಲ್ಲಿ ಯಾರಾದರೂ ಒಬ್ಬ ಮುಸ್ಲಿಂ ವ್ಯಕ್ತಿ ಹೇಳಲಿಕ್ಕೆ ಸಾಧ್ಯತೆಯುಂಟು. ಅದೇನೆಂದರೆ, ಇದು ನಮ್ಮ ಖಲೀಫಾರವರು ನಮಾಜ್ ಮಾಡಿದಂತಹ ಒಂದು ಜಾಗವಾಗಿದೆ, ಆದ್ದರಿಂದ ನಮಗೆ ಇದನ್ನು ಬಿಟ್ಟುಕೊಡಬೇಕು ಎಂದು ಅವರು ಹಕ್ಕೊತ್ತಾಯ ನಡೆಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಅದಕ್ಕೂ ಕೂಡ ನಾನು ಅವಕಾಶವನ್ನು ಕೊಡುವುದಿಲ್ಲ. ನನ್ನ ಕಾರಣದಿಂದಾಗಿ ಅಂತಹ ಒಂದು ಬೇಡಿಕೆಯನ್ನು ಭವಿಷ್ಯದಲ್ಲಿ ಯಾವೊಬ್ಬ ಮುಸ್ಲಿಂ ಕೂಡ ಹೇಳಬಾರದು ಎಂಬ ಒಂದೇ ಒಂದು ಉದ್ದೇಶದಿಂದಾಗಿ ನಾನು ಹೊರಗಡೆ ನಮಾಜ್ ಮಾಡಿದೆ ಎಂಬುದನ್ನು ಖಲೀಫಾ ಉಮರ್ ಅವರು ಹೇಳಿರುವುದು ತಾರೀಖು ತೊಬ್ರಿ ಎಂಬಂತಹ ಗ್ರಂಥದಲ್ಲಿ ಈ ಒಂದು ಘಟನೆಯನ್ನು ಕಾಣಬಹುದಾಗಿದೆ. ಆ ಒಪ್ಪಂದದಲ್ಲಿ ಅವರು ಹೇಳಿದಂಥ ಅನೇಕ ವಿಚಾರಗಳುಂಟು. ಅದೇನೆಂದರೆ, ಮುಸಲ್ಮಾನರು, ಕ್ರೈಸ್ತರು, ಅಂದಿನ ಆ ಒಂದು ಪ್ರದೇಶದಲ್ಲಿ ಕ್ರೈಸ್ತರು, ಯಹೂದಿಗಳು ಬದುಕುತ್ತಿದ್ದಂತಹ ಒಂದು ವಾತಾವರಣವಿತ್ತು. ಮುಸಲ್ಮಾನರು ಅವರೆಡೆಯಲ್ಲಿ ಬದುಕುವಂತಹ ಸಂದರ್ಭದಲ್ಲಿ ಅವರ ದೇವಾಲಯಗಳಿಗೆ ಹಾನಿಯನ್ನುಂಟು ಮಾಡಬಾರದು, ಅವರನ್ನು ಆಕ್ರಮಿಸಬಾರದು, ಅವರ ಪಾಡಿಗೆ ಅವರನ್ನು ಬದುಕಲು ಅವಕಾಶವನ್ನು ಕೊಡಬೇಕು ಮುಂತಾದ ಮಾನವೀಯ ಸಂದೇಶವನ್ನಾಗಿತ್ತು ಅವರ ಒಪ್ಪಂದದಲ್ಲಿ ಮುಖ್ಯವಾಗಿ ನೋಟ್ ಮಾಡಿಕೊಂಡಿತ್ತು. ಇವತ್ತು ಕೂಡ ಧರ್ಮ ಗ್ರಂಥದಲ್ಲಿ ಇವೆಲ್ಲ ವಿಚಾರಗಳು ಅದು ದಾಖಲಾಗಿದೆ. ಆದ್ದರಿಂದ ಒಂದು ದೇವಾಲಯ ಇರುವಂತಹ ಜಾಗ, ಆ ಜಾಗದಲ್ಲಿ ಇನ್ನೊಂದು ಮಸೀದಿಯನ್ನು ಕಟ್ಟುವುದು, ಅಥವಾ ಮಸೀದಿ ಇರುವಂತಹ ಜಾಗ ಅಥವಾ ಇನ್ನಿತರ ದೇವಾಲಯಗಳು ಜನರು ಪರಂಪರಾಗತವಾಗಿ ಗೌರವಿಸಿಕೊಂಡು ಬರುತ್ತಿರುವಂತಹ ಯಾವುದೇ ಒಂದು ದೇವಾಲಯಕ್ಕೆ ಹಾನಿಯಾಗಬಾರದು ಎಂಬ ಸಂದೇಶವನ್ನಾಗಿತ್ತು ಖಲೀಫರವರು ಕೊಟ್ಟಿರುವುದು ಎಂದು ನಮಗೆ ಮನವರಿಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಾ ಇದೆ. ನಾನು ಕೊನೆಗೊಳಿಸುತ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ, ನಮ್ಮ ಈ ಒಂದು ಊರು ಒಂದು ಸುಂದರವಾದ ಸೌಹಾರ್ದತೆಯ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಂತಹ ಒಂದು ಊರಾಗಿದೆ. ಇಲ್ಲಿರುವಂತಹ ಮುಸಲ್ಮಾನರು, ಕ್ರೈಸ್ತರು, ಅದೇ ರೀತಿ ಹಿಂದೂಗಳು ಬಹಳ ಪ್ರೀತಿಯಿಂದ ದರ್ಗಾದ ಪರಿಸರದಲ್ಲಿ ನಮ್ಮ ಪ್ರೀತಿಯ ಹಿಂದೂ ಸಹೋದರರ ಮನೆಗಳಾಗಿರುತ್ತದೆ ಅಲ್ಲಿ ಇರುವುದು. ನಮ್ಮ ಒಬ್ಬ ಅಲ್ಲಿನ ಹಿರಿಯ ವ್ಯಕ್ತಿಯನ್ನು, ದರ್ಗಾದ ವಿಚಾರವನ್ನು ಅಲ್ಲಿ ನೋಡಿಕೊಳ್ಳುತ್ತಿರುವಂತಹ ಹಿರಿಯ ಓರ್ವ ಗುರುಕುಲದವರನ್ನು ಕಂಡು ಮಾತನಾಡಿಸಿದಾಗ ಅವರು ಆ ದರ್ಗಾದ ಚರಿತ್ರೆಯನ್ನು, ಹಿಸ್ಟ್ರಿಯನ್ನು ಹೇಳಿದರು. ಬಹಳ ಖುಷಿಯಾಯಿತು. ಎಷ್ಟೊಂದು ಸೌಹಾರ್ದ, ಎಷ್ಟೊಂದು ಪ್ರೀತಿ, ಎಷ್ಟೊಂದು ನಂಬಿಕೆ ಈ ನಾಡಿನಲ್ಲಿ ನೆಲೆಯೂರಿದೆ ಎಂದಿಯೂ ಕೂಡ ಈ ಒಂದು ಸುಂದರವಾದ ಪರಂಪರೆ ನಿತ್ಯ ಮುಂದುವರಿಯಲಿ ಎಂದು ಹಾರೈಸುತ್ತಾ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ತಿಳಿಸಿ ಮಾತುಗಳನ್ನು ಕೊನೆಗೊಳಿಸುತ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.